ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಗೌರಿ ಹೇಗಾದ್ರೂ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಶೋಕ್ಗೆ ಮತ್ತೆ ಪಿಂಕಿಗೆ ಕಾಲ್ ಮಾಡಿ, ಏನಾಯ್ತು ಪಿಂಕಿ, ನಿಮ್ ಸರ್ ಏನಂದ್ರು? ಅಯ್ಯೋ ಮೇಡಮ್, ಸರ್ ಏನು ಅಂದಿಲ್ಲ, ಅವ್ರು ನಿಮ್ನ ತುಂಬಾ ಅಪ್ರಿಶಿಯೇಟೇ ಮಾಡಿದ್ರು, ಆದ್ರೆ ದುಡ್ಡು ಹಾಕೋದಿಕ್ಕೆ ಅಕೌಂಟೆಂಟ್ ಬಂದಿಲ್ಲ ಮೇಡಮ್, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಓ ಹೌದಾ, ಸರಿ ಬಿಡಿ, ನಾನು ನೋಡ್ಕೋತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಚಿನ್ನು ಮತ್ತೆ ಅವ್ರ ಫ್ರೆಂಡು ಅಕ್ಕಪಕ್ಕ ಅಂಗಡಿಗಳಿಗೆಲ್ಲ ಹೋಗಿ, ನನಗೆ ಒಂದು 10,000 ರೂಪಾಯಿ ಸಾಲ ಬೇಕಿತ್ತು ಅಣ್ಣ, ಬೇಕಾದ್ರೆ ನಾನು ಇಲ್ಲಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನೇ ಫಾಲೋ ಮಾಡ್ಕೊಂಡು ಹೊರಟಿದ್ ಶ್ಯಾಮ್, ಏನಾಯ್ತು ಮಚ್ಚಿಗೆ, ನನ್ನ ಹತ್ರ ಒಂದು ಸಹಾಯನೂ ಕೇಳ್ದಿರಾ ಏನ್ ಮಾಡ್ತಿದ್ದಾರೆ, ಏನಾದ್ರೂ ತೊಂದ್ರೆ ಇದೆ ಅನ್ಸುತ್ತೆ, ಅಲ್ಲಿ ಅತ್ಗೇನೋ ತೊಂದ್ರೆಯಲ್ಲಿದ್ದಾರೆ, ಇವಳು ತೊಂದ್ರೆಯಲ್ಲಿದ್ದಾಳೆ, ಮನೇಲಿ ಏನೋ ಪ್ರಾಬ್ಲಮ್ ಅನ್ಸುತ್ತೆ, ಅದಕ್ಕೆ ಹಿಂಗೆ ಮುಚ್ಚಿಡ್ತಾ ಇದ್ದಾರೆ ಅನ್ಸುತ್ತೆ ಅಕ್ಕ ತಂಗಿರಿಬ್ರು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಶ್ಯಾಮ್. ಆಗ ಏನಾದ್ರೂ ಮಾಡಿ ನಾನೇ ಹೆಲ್ಪ್ ಮಾಡ್ಬೇಕು ಅಂತ ಹಿಂದೆ ಮುಂದೆ ನೋಡಿ ಮಚ್ಚಿ ಅಂತ ಇರ್ತಾನೆ. ಆಗ ಏನ್ ಬೇಕಿತ್ತು, ಏನು ನಮ್ನ ಫಾಲೋ ಮಾಡ್ತಾ ಇದ್ಯಾ ಅಂತ ಚಿನ್ನು ಕೇಳಿದ್ರೆ, ಅಯ್ಯೋ ನಾನೆಂತಕ್ ನಿನ್ನ ಫಾಲೋ ಮಾಡ್ಲಿ, ಹೀಗೆ ಹೋಗ್ತಿದ್ದೆ, ನೀನ್ ಕಾಣಿಸ್ತಾ ಇಲ್ಲ ಅದಕ್ಕೆ ನಿಂತ್ಕೊಂಡೆ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು ಚಿನ್ನು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ರೆ, ಅಯ್ಯೋ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಸುಮ್ನೆ ಹಾಗೆ ಹೋಗಿ ಕೆಲಸ ಮಾಡೋಣ ಅಂತ ಕೇಳಕ್ ಹೋಗಿದ್ದೀನಿ ಅಷ್ಟೇ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ನೋಡಿದ್ರೆ ಶ್ಯಾಮ್ಗೆ ಗೊತ್ತಾಗುತ್ತೆ, ಸರಿ ಇವಳು ನನ್ನ ಹತ್ರ ಏನು ಕೇಳಲ್ಲ ಅಂತ ಅವನು ಸಹ ಬೇಜಾರ್ ಮಾಡ್ಕೊಂಡು ಹೊರಟಿರ್ತಾನೆ. ಅಷ್ಟೊತ್ಗೇನ ಅವ್ರ ಗೆಳೆಯ, ಅಲ್ಲ ಚಿನ್ನು, ಹೇಗಿದ್ರು ಅವ್ರು ಶ್ರೀಮಂತರ ಅಲ್ವಾ, ನೀನ್ ತುಂಬಾ ಹತ್ರದವ್ರೆ ಅಲ್ವಾ, ನೀನ್ ಅವ್ರನ್ನೇ ಕೇಳಿದ್ರೆ ಕಾಸು ಕೊಡ್ತಾ ಇರ್ತಾನೆ. ಬೇಡ ಕಣೋ, ನಾವೇನಾದ್ರೂ ಈಗ ಮತ್ತೆ ನಾವು ಅವನಿಗೆ ಈ ವಿಚಾರ ಗೊತ್ತಾದ್ರೆ ಮತ್ತೆ ಇದು ಗೌರಿ ಅಕ್ಕನ್ಗೆ ಈ ವಿಚಾರ ಹೋಗುತ್ತೆ, ಆಗ ನಾವ್ ಎಷ್ಟ್ ಕಷ್ಟದಲ್ಲಿ ಇದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಕಣೋ, ಬೇಡ ಕಣೋ ಅಂತ ಹೇಳಿ ಮತ್ತೆ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಕಾಂತಾಲಕ್ಷ್ಮಿಯವರು ಮತ್ತೆ ಅವ್ರ ಯಜಮಾನ್ರು ಅವ್ರವ್ರ ದಿನಚರಿ ಕೆಲಸ ಮಾಡ್ಕೊಳ್ತಿದ್ರೆ ಅವ್ರ ಅಕ್ಕ ತುಂಬಾ ಅಂದ್ರೆ ತುಂಬಾ ಕೆಮ್ತಾ ಇರ್ತಾರೆ. ರೀ ಏನ್ರಿ ಮಾಡೋದು, ಅಕ್ಕ ತುಂಬಾನೇ ಕೆಮ್ತಿದ್ದಾರೆ ಕಣ್ರಿ, ಹಾಸ್ಪಿಟಲ್ ಕೊಡ್ಸೋಣ ಕಣ್ರಿ ಅಂತ ಹೇಳ್ತಿದಂಗೆ, ಏನ್ ಮಾಡೋದೆ ಕಾಂತ, ಕಾಸು ಬೇರೆ ಇಲ್ವಲೇ ಅಂತ ಅವರು ಹೇಳ್ತಿದಂಗೆ, ಅಷ್ಟೊತ್ಗೆ ಒಂದು ಹೋಪ್ ಇಟ್ಕೊಂಡಿದ್ದೊಬ್ರು ವ್ಯಕ್ತಿ ಬಂದಿ, ಅಯ್ಯೋ ಸರ್, ನೀವು ಈಗ ಬಣ್ಣ ಹಾಕ್ತಾ ಇರೋದು ಯಾರು ಇಷ್ಟಪಡ್ತಾ ಇಲ್ಲ, ಗೌರಿ ಹಾಕೋ ಕಲೆ, ಅವಳು ಬಣ್ಣ ವರ್ಣನೆ ಎಲ್ರಿಗೂ ಇಷ್ಟ ಆಗಿತ್ತು, ಆದ್ರೆ ಈಗ ಅದೆಲ್ಲ ಈ ಮಾರ್ಕೆಟ್ ಅಲ್ಲಿ ನಡೀತಾ ಇಲ್ಲ ಅಣ್ಣ, ಈಗೇನು ಮಾಡಕ್ಕಾಗಲ್ಲ, ತುಂಬಾ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಿ ನಂಗೆ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟೇ ಸ್ವಲ್ಪನೇ ಕಾಸು ಕಟ್ಟಿ ಹೊರಟಿರ್ತಾರೆ. ಏನ್ ಮಾಡೋದು, ಇದ್ದಿದ್ದು ಒಂದು ಹೋಪು ಹೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಬಗ್ಗೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಗೌರಿ ಎಲ್ರಿಗೂ ಊಟನೆಲ್ಲ ತಂದು ಇಟ್ಟಿರ್ತಾಳೆ, ಎಲ್ಲರೂ ಸಹ ಬಂದು ಊಟ ಕುತ್ಕೊಳ್ತಾರೆ. ಅಷ್ಟೊತ್ತಿಗೆ ಮೋನಿಕಾನು ಬಂದು ಕುತ್ಕೊಂಡು ಊಟಕ್ಕೆ ಅಂತ ಬಡಿಸ್ತಾ ಇದ್ರಂಗೆ ಗೌರಿ, ಇದೆಲ್ಲ ನಾನು ತಿನ್ನಲ್ಲ, ನನ್ಗಿವೆಲ್ಲ ಇಷ್ಟ ಆಗೋಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಏನಾಯ್ತಕ್ಕ, ಇದು ಮನೆ ಊಟನೇ, ಏನೂ ಆಗಿಲ್ಲ ತಿನ್ನು ಅಂತ ಹೇಳ್ತಿದ್ರು. ಅಲ್ಲ, ಇಷ್ಟೆಲ್ಲ ನಾನು ತಿಂದ್ರೆ ವೆಯ್ಟ್ ಗೇನ್ ಆಗ್ತೀನಿ, ನನ್ಗೆ ಇವೆಲ್ಲ ಬೇಡ, ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದೀನಿ ಅಂತ ಹೇಳ್ತಿದ್ದಂಗೆ ಅನಿಕೇತ್ ಕೊಡ್ತಾ ಇರ್ತಾನೆ. ಬಾಯ್ಲ್ ಮಾಡಿರೋ ತರಕಾರಿಗಳನ್ನೆಲ್ಲ ತಗೊಬಂದಿ, ಇದೇ ನನ್ ಬ್ರೇಕ್ಫಾಸ್ಟ್, ಇದೇ ನನ್ ಲಂಚ್, ನೀನೇನು ಶ್ರಮ ಪಡ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ ಗೌರಿಗೆ. ಅಕ್ಕ, ಇದು ಶ್ರಮ ಅಲ್ಲ, ಎಲ್ಲಾರು ಏನ್ ತಿಂತಾರೋ ನೀನು ಅದು ತಿನ್ನೋದನ್ನ ಕಲಿ ಅಂತ ಹೇಳ್ತಿದ್ದಂಗೆ, ನಿನ್ಗೇನ್ ಇಷ್ಟನೋ ನೀನ್ ಮಾಡ್ಕೊಳೆ, ನನಗೇನ್ ಮಾಡ್ಕೋಬೇಕೋ ನನಗ್ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಮೋನಿಕಾನು ಸಹ. ಆಗ ಇವರಿಗೆ ಅಷ್ಟೊತ್ತಿಗೆ ಚಂಚಲ, ನಿಮ್ಗೆಲ್ಲ ಇಂಥ ಊಟ ಸಿಕ್ತಿದೆ ಅಂತ ಜಂಬಗಳು, ಅದಕ್ಕೆ ಅಲ್ಲಿ ನಿಮ್ ಮನೇಲಿ ಏನಿತ್ತೋ ಏನೋ ಇದೆಲ್ಲ ತಿನ್ನೋ ಆಸೆಗಳು ಏನ್ ಇಟ್ಕೊಂಡಿದಿರೋ ಏನೋ ಅಂತ ಹೇಳ್ತಿದಂಗೆ ಈ ಕಡೆ ಗೌರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅವ್ರ ತವ್ರ ಮನೆ ಬಗ್ಗೆ ಡಿಗ್ರೇಡ್ ಮಾಡಿ ಮಾತಾಡ್ತಾ ಇದ್ದೀನ ನೋಡಿ. ಚಂಚಲ ಅವ್ರೆ, ನೀವು ಏನಾದ್ರೂ ಹೇಳಂಗಿದ್ರೆ ನಮ್ ಬಗ್ಗೆ ಹೇಳಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಹೇಳಕ್ ಹೋಗ್ಬೇಡಿ, ಅವರು ಕಷ್ಟನ ಏನೋ ಆದ್ರೂನು ನಮ್ಗೆ ಹೊಟ್ಟೆ ತುಂಬಾ ಚೆನ್ನಾಗಿರೋ ಊಟನೇ ಕೊಟ್ಟಿದ್ದಾರೆ, ಏನು ಬೇಕಾಬಿಟ್ಟಿ ಕೊಟ್ಟಿಲ್ಲ, ಏನ್ ಬೇಕು ಏನ್ ಬೇಡ ಅಂತ ಎಲ್ಲ ನೋಡ್ಕೊಂಡಿದ್ದಾರೆ, ನೀವ್ ಈ ರೀತಿ ಮಾಡೋದು ತಪ್ಪು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ಗೆ ವಿವೇಕ್ ಸಹ, ಅನಿಕೇತ್, ನೀನ್ ಹೆಂಡತಿಗೆ ಏನ್ ಬೇಕು ಏನ್ ಬೇಡ ಅಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು, ನಮ್ದಲ್ಲ,
ಏಕೆ ನಿನ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅಂತ ವಿವೇಕ್ ಸರಾಸರಿ ಅಂತ ಅನಿಕೇತ್ ಮೇಲೆ ಕೂಗಾಡ್ತಾ ಇರ್ತಾನೆ. ಈಗ ಮೋನಿಕಾ ಮಾಡೆಲಿಂಗ್ ಗೆ ಸೆಲೆಕ್ಟ್ ಆಗಿರೋ ವಿಚಾರ ಗೌರಿಗೆ ಮತ್ತೆ ವಿವೇಕ್ಗೆ ತಿಳಿಯುತ್ತಾ, ಮತ್ತೆ ಮನೇಲಿ ಏನಾದ್ರೂ ರಾಧ ಅಂತ ನಡೆಯುತ್ತಾ. ಈ ಕಡೆ ನೋಡಿದ್ರೆ ಚಂಚಲ ಮತ್ತೆ ಅನಿಕೇತ್ ಅನ್ಕೊಂಡಂಗೆ ಅವಳನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಓಡಿಸ್ಬೇಕು ಅಂತಿದ್ದಾರೆ. ಅವ್ರು ಅನ್ಕೊಂಡಂಗೆ ಈ ಪ್ಲಾನ್ ಸಕ್ಸಸ್ ಆಗುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.